ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಮಾ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತು ಇನ್ನೊಂದು ಸಿಂಪಲ್ ಆ್ಯಂಡ್ ಬೇಬಿ ಕುಚ್ ಥರ ಬೀಡ್ಸ್ ಹಾಕಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಈ ಥರ ರಿಂಗ್ ಬೀಡ್ ತೊಗೊಂಡಿದ್ದೀನಿ, ಮತ್ತು ಈ ಥರ ಫ್ಲವರ್ ಬೀಡು, ಮತ್ತು ಈ ಥರ ಗುಂಡದು ಸ್ವಲ್ಪ ಡಿಸೈನ್ ಇರೋಂಥ ಬೀಡ್, ಈ ಥರ, ಮತ್ತು ಸೇಮ್ ಕ್ರೋಶಾ ನೀಡಲ್, ಮತ್ತು ಜರಿ ದಾರ 7 ಎಳೆ ದಾರ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕುಚ್ಚು ಕಟ್ಟೋದಕ್ಕೆ 160 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಯಾವ ಥರ ಹಾಕೋದು ಅಂತ ನೋಡೋಣ ಬನ್ನಿ. ಸೇಮ್ ಲಾಸ್ಟಲ್ಲಿ ನಾಟ್ ಹಾಕ್ಕೊಬೇಕು. ನಾಟ್ ಹಾಕ್ಕೊಂಡು ಈ ಥರ ಬೆರಳಿಗೆ ಸುತ್ಕೊಬೇಕು. ಸುತ್ಕೊಂಡು ಬಟ್ಟೆಗೆ 2 ಸರಿ ಸಿಂಗಲ್ ನಾಟ್ ಮಾಡ್ಕೊಬೇಕು. 1 ಸರಿ, ಸಿಂಗಲ್ ನಾಟ್ ಮಾಡಿ, ಇವಾಗ ಲಾಕ್ ಆಗಿದೆ. ಈಗ ಸೂಜಿ ಮೇಲೆ ದಾರ ತಗೊಂಡು ಬೀಡ್ಸ್ ಹಾಕಬೇಕು. ಫುಲ್ ಹಾಕಬಾರ್ದು, ಇದನ್ನು ಈ ಥರ ಒಂದು ಹೋಲ್ ಹಾಕ್ಕೊಬೇಕು. ಮತ್ತು ಈ ಬೀಡ್ ಮಧ್ಯೆ ಹಾಕ್ಕೊಬೇಕು. ಹಂಗೆ ಹೋಗ್ತಿಲ್ಲ. ನೋಡಿ, ಫಸ್ಟು ಈ ರಿಂಗ್ ಬೀಡ್ ಒಳಗಡೆ ಒಂದು ಸೈಡ್ ಹಾಕ್ಕೊಂಡು ಅದರೊಳಗಡೆ ಮತ್ತು ಈ ಗುಂಡು ಬೀಡ್ ಹಾಕ್ಬಿಟ್ಟು, ಮತ್ತು ಇವಾಗ ಹಿಂಗೆ ಫುಲ್ ಹಾಕ್ಕೊಳ್ಬೇಕು. 2 ಹೋಲ್ ಇರುತ್ತೆ, 2 ಹೋಲ್ಗೂ ಹಾಕೋಬೇಕು ಈ ಥರ. ಇವಾಗ ದಾರದೊಳಗಡೆ ಇದನ್ನು ಹಾಕ್ಕೊಬೇಕು. ಎಲ್ಲ ದಾರ ನೀಟಾಗಿ ಇಟ್ಕೊಬೇಕು. ನಿಧಾನಕ್ಕೆ ಹಾಕ್ಕೊಬೇಕು. ಸ್ವಲ್ಪ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಆಗಿದೆ ನೋಡಿ. ಈಗ ಇದನ್ನು ಲಾಕ್ ಮಾಡ್ಕೊಬೇಕು. ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆಯಿತು. ಈಗ ಬಟ್ಟೆಗೆ ಲಾಕ್ ಮಾಡಬೇಕು. ಸಿಂಗಲ್ ನಾಟ್ ಸ್ಟ್ರೈಟಾಗಿ ಈ ಥರ ಇಟ್ಕೊಂಡು ಬಟ್ಟೆಗೆ ಲಾಕ್. ಮತ್ತೆ ಒಂದು ಸರಿ ಸಿಂಗಲ್ ನಾಟ್ ಮಾಡ್ಕೋಬೇಕು ಪಕ್ಕದಲ್ಲೇ. ಈಗ ಇಲ್ಲಿ 2 ಸರಿ ಆಗಿದೆ. ಮತ್ತು ಇವಾಗ ಇನ್ನೊಂದು ಫ್ಲವರ್ ಬೀಡ್ ಹಾಕ್ಕೊಬೇಕು. ಇದನ್ನು ಲಾಕ್ ಮಾಡಿ, ಮತ್ತು ಸ್ಟ್ರೈಟಾಗಿ ಇಟ್ಕೊಂಡು ಇದು ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಬೇಕು. ಮತ್ತು ಇನ್ನೊಂದು ಸರಿ ಸಿಂಗಲ್ ನಾಟ್ ಪಕ್ಕದಲ್ಲೇ. ಹೀಗೆ. ಮತ್ತು ಇವಾಗ ಈ ಥರ ರಿಂಗ್ ಬೀಡ್ ಹಾಕ್ಕೊಬೇಕು. ಇದನ್ನು ಲಾಕು. ಈಗಿದು ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ನಾಟ್. ಇವಾಗ ಸೇಮ್ ಇದೇ ಥರ ಫ್ಲವರ್ ಬೀಡ್ ಹಾಕ್ಕೊಬೇಕು. ಬೀಡ್ ಲಾಕ್, ಮತ್ತು ಬಟ್ಟೆಗೆ 2 ಸರಿ ಸಿಂಗಲ್ ನಾಟ್. 1 2 ನೋಡಿ. ಫಸ್ಟ್ ಇಲ್ಲಿ 2 ಸರಿ ಲಾಕ್ ಮಾಡ್ಕೊಬೇಕು ಸಿಂಗಲ್ ನಾಟ್, ಮತ್ತು ಬೀಡ್ ಹಾಕ್ಕೊಬೇಕು. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು ಇನ್ನೊಂದು ಸರಿ ಲಾಕು, 2 ಸರಿ ಸಿಂಗಲ್ ಲಾಕು. ಇದು ರಿಂಗ್ ಬೀಡ್ ಆದಮೇಲೆ 2 ಸರಿ ಸಿಂಗಲ್ ಲಾಕ್, ಮತ್ತು ಫ್ಲವರ್ ಬೀಡ್ ಆದಮೇಲೆ 2 ಸರಿ ಸಿಂಗಲ್ ಲಾಕ್. ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದನ್ನು ಹಾಕಿ ತೋರಿಸ್ತೀನಿ ನಾನು.
ನೋಡಿ ಹಾಕಿದ್ದೀನಿ ನಾನು ಸೇಮ್ ಅದೇ ಥರನೇ. ಇವಾಗ ಲಾಸ್ಟಲ್ಲಿ 2 ಸರಿ ಸಿಂಗಲ್ ನಾಟ್ ಆದಮೇಲೆ 2 ಚೈನ್, 2 ಅಥವಾ 3 ಚೈನ್ ಹಾಕ್ತೀನಿ. 1 2 3 3 ಚೈನ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಬೇಕು. ಇಷ್ಟೇ. ಇವಾಗ ಇದಕ್ಕೆ ಕುಚ್ಚು ಕಟ್ಕೊಂಡು ಬಂದರೆ ಇದು ರೆಡಿ. ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಟ್ಟೋದು ಅಂತ. ನೋಡಿ ಕಟ್ಟಿದ್ದೀನಿ, ಇದನ್ನೇ ಕಟ್ತೀನಿ, ಇದನ್ನು ತೋರಿಸ್ತೀನಿ ಯಾವ ಥರ ಕಟ್ಟೋದು ಅಂತ. ಇದ್ರೊಳಗಡೆ ಹಾಕ್ಕೋಬೇಕು, ರಿಂಗ್ ಒಳಗಡೆ. ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಎಳ್ಕೊಂಡು ಟೈಟಾಗಿ ಇಟ್ಕೊಬೇಕು. ಇಟ್ಕೊಂಡು ಸೇಮ್ ಜರಿ ದಾರದಿಂದ ಕಟ್ಕೊಬೇಕು ಅಷ್ಟೇ. ಇದಂತೂ 1 ಗಂಟೆನೆಲ್ಲ ನೀಟ್ ಹಾಕೊಬೋದು. ಸೀರೆಗಂತೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ನಾನು 3-4 ಸೀರೆಗೆ ಹಾಕ್ಕೊಟ್ಟಿದ್ದೀನಿ. ಚೆನ್ನಾಗಿರುತ್ತೆ ಡಿಸೈನ್ ಇದು. ಇದನ್ನು ಕಟ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ರೆಡಿ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರಿಂದ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.